ಗರ್ಭಾವಸ್ಥೆಯಲ್ಲಿ ಆರೋಗ್ಯಕರ ಮತ್ತು ಸಮತೋಲನ ಆಹಾರವನ್ನು ಕಾಪಾಡಿಸಿಕೊಳ್ಳಬೇಕು. ಯಾಕೆಂದರೆ ನಮಗೆ ನಮ್ಮ ತಾಯಿ ಮತ್ತು ಮಗುವಿಗೆ ಬೇಕಾದ ಅಗತ್ಯವಾದ ಆಹಾರಗಳು ತಿನ್ನುವುದರಿಂದ ಮಗುವಿನ ಬೆಳವಣಿಗೆ, ಮೆದುಳಿಗೆ ಬಹಳಷ್ಟು ಕಾರ್ಯವಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಈ ಸಮಯದಲ್ಲಿ ಉತ್ತಮ ಆಹಾರ ಸೇವನೆ ಮಾಡುವುದು ಬಹಳ ಮುಖ್ಯ. ಯಾವ ಆಹಾರಗಳನ್ನು ಸೇವನೆ ಮಾಡಬೇಕೆಂದರೆ ಸಿಹಿ ಆಲೂಗೆಡ್ಡೆ. ಈ ಸಿಹಿ ಆಲೂಗೆಡ್ಡೆಯಲ್ಲಿ ಬೀಟಾ ಕ್ಯಾರೋಟಿನ್ ಇರುವುದರಿಂದ ಮಗುವಿನ ಬೆಳವಣಿಗೆಗೆ, ಮಗುವಿಗೆ ದೃಷ್ಟಿ ಸುಧಾರಿಸುವ ಸಹಾಯ ಮಾಡುತ್ತದೆ. ಹಾಗೂ ಡೈರಿ ಪ್ರಾಡಕ್ಟ್ಸ್ ಬಹಳಷ್ಟು ಸೇವನೆ ಮಾಡಬೇಕು. ಯಾಕೆಂದರೆ ಇದು ತಾಯಿಗೆ ಮತ್ತು ಮಗುವಿಗೆ ಇಬ್ಬರಿಗೂ ಪ್ರೋಟೀನ್ ಹಾಗೂ ಕ್ಯಾಲ್ಸಿಯಂ ಕೊರತೆಯನ್ನು ಸುಧಾರಿಸುತ್ತದೆ. ಮತ್ತೆ ಕಿತ್ತಳೆ ಹಣ್ಣಿನ ರಸ. ಈ ಕಿತ್ತಳೆ ಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಇರುವುದರಿಂದ ನಾವು ಡ್ರೈ ಫ್ರೂಟ್ಸ್ಗಳು ಇದು ಮಗುವಿನ ಹಾಗೂ ತಾಯಿಯ ಆರೋಗ್ಯಕ್ಕೆ ಬಹಳ ಪ್ರಮುಖವಾಗಿದೆ. ಯಾಕೆಂದರೆ ಇದರಲ್ಲಿರುವ ಫೈಬರ್, ಪ್ರೋಟೀನ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಡಿ ಇದು ಮಗುವಿನ ಬೆಳವಣಿಗೆ ಮತ್ತು ಮಗುವಿನ ಮೆದುಳಿನ ಬೆಳವಣಿಗೆಗೆ ಬಹಳ ಮುಖ್ಯ. ಮತ್ತೆ ಇದರಲ್ಲಿ ಒಮೆಗಾ 3 ಇರುವುದರಿಂದ ಇದರ ಸೇವನೆ ಬಹಳ ಮುಖ್ಯ ಗರ್ಭಾವಸ್ಥೆಯರಿಗೆ. ಕ್ಯಾರೆಟ್ಗಳಲ್ಲಿ ವಿಟಮಿನ್ ಎ ಇರುವುದರಿಂದ ಮಗುವಿನ ಕಣ್ಣು ಮತ್ತು ಚರ್ಮ ದೇಹಕ್ಕೆ ಬಹಳ ಕಾರ್ಯವಾಗಿದೆ. ಮತ್ತೆ ಮೊಟ್ಟೆಗಳ ಸೇವನೆಯಿಂದ ಈ ಮೊಟ್ಟೆಗಳಲ್ಲಿ ಬಹಳ ವಿಟಮಿನ್ ಡಿ, ಪ್ರೋಟೀನ್ ಹಾಗೂ ಅಯೋಡಿನ್, ಕೋಲಿನ್ ಇರುವುದರಿಂದ ಮಗುವಿನ ಬೆಳವಣಿಗೆಗೆ, ಮೆದುಳಿನ ಬೆಳವಣಿಗೆಗೆ ಬಹಳ ಮುಖ್ಯ. ಗರ್ಭಿಣಿಯರು ಮೊದಲ 3 ತಿಂಗಳು ಸಾಮಾನ್ಯವಾಗಿ ವಾಂತಿ ಮಾಡುವುದು ಸಹಜವಾಗಿದೆ. ಇದು ಏಕೆಂದರೆ ಗರ್ಭಿಣಿಯರು ಈ ಸಮಯದಲ್ಲಿ ಅವರ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಅದಕ್ಕಾಗಿ ಈ ಸಮಸ್ಯೆಯು ಹೆಚ್ಚು ಕಂಡು ಬರುತ್ತದೆ. ಈ ಸಮಯದಲ್ಲಿ ಏನನ್ನು ಸೇವಿಸಬೇಕೆಂದರೆ ಗರ್ಭಿಣಿಯರು ಹೆಚ್ಚಾಗಿ ಶುಂಠಿ ಚಹಾ, ಸೌತೆಕಾಯಿ, ನೀರಿನಂಶ ಇರುವ ತರಕಾರಿಗಳು, ನಿಂಬೆ ಚಹಾ, ಮೊಸರು, ಚೆನ್ನಾಗಿ ಬೇಯಿಸಿರುವ ಮೊಟ್ಟೆ, ಸರಿಯಾಗಿ ಬೇಯಿಸಿರುವ ತರಕಾರಿಗಳ ಸೇವನೆ ಮಾಡಬೇಕು. ಯಾವ ರೀತಿ ಜ್ಯೂಸ್ಗಳನ್ನು ಕುಡಿಯಬಹುದೆಂದರೆ ಲೆಮನಾಡ್, ಎಲೆಕ್ಟ್ರೋಲೈಟ್ಸ್ ಇರುವ ಜ್ಯೂಸ್ಗಳು, ಗ್ಲೂಕೋಸ್ ಇರುವ ಜ್ಯೂಸ್ಗಳು, ಶುಂಠಿ ಇರುವ ಟೀಗಳನ್ನು ಬಹಳ ಸೇವನೆ ಮಾಡುವುದರಿಂದ ಈ ಸಮಸ್ಯೆಯು ಸುಧಾರಿಸಬಹುದು. ಗರ್ಭಾವಸ್ಥೆಯಲ್ಲಿ ಇರುವಾಗ ಮಗುವಿನ ಬೆಳವಣಿಗೆ ಹಾಗೂ ಆರೋಗ್ಯ ಉತ್ತಮವಾಗಿರುತ್ತದೆ. ಸಾಕಷ್ಟು ಆಹಾರವನ್ನು ಸೇವಿಸುತ್ತಾರೆ. ಹಾಗಾಗಿ ಕೆಲವರು ಆಯ್ದ ಮತ್ತು ಪೋಷಕಾಂಶ ಭರಿತ ಆಹಾರವನ್ನು ಸೇವನೆ ಮಾಡಬೇಕು. ಇಂತಹ ಸಮಯದಲ್ಲಿ ಮಧುಮೇಹ ಸಮಯದಲ್ಲಿ ತೂಕ ನಿವಾರಣೆ, ಲಘು ವ್ಯಾಯಾಮ ಮಾಡುವುದು, ಸೂಕ್ತ ತಪಾಸಣೆ ಅಗತ್ಯ. ಸೂಕ್ತ ಆಹಾರ ಸೇವನೆ ಬಹಳ ಮುಖ್ಯ. ಮಧುಮೇಹ ಸಮಯದಲ್ಲಿ ದೇಹದ ತೂಕ ವಿಪರೀತವಾಗಿ ಹೆಚ್ಚು ಏರಿಕೆಯಾಗುತ್ತಲಿರುವಾಗ ಸೂಕ್ತ ಪರಿಹಾರವನ್ನು ಪಡೆಯಬೇಕು. ಮತ್ತು ಸೂಕ್ತ ಆಹಾರ ಮತ್ತು ಸಮತೋಲಿನ ಆಹಾರ ಸೇವನೆ ಮತ್ತು ಎಣ್ಣೆ, ಸ್ವೀಟ್ಸ್ ಈ ಆಹಾರಗಳಿಂದ ದೂರವಿದ್ದರೆ ವೇಟ್ ಮ್ಯಾನೇಜ್ಮೆಂಟ್ ಈಸಿಯಾಗಿ ಮಾಡಬಹುದು. ಗರ್ಭಿಣಿಯರು ಯಾವಾಗಲೂ ಆಹಾರ ಸೇವನೆ ಮಾಡುವಾಗ ಮೀನು ಮತ್ತು ಸಮುದ್ರ ಖಾದ್ಯಗಳನ್ನು ಸೇವನೆ ಮಾಡಬಾರದು. ಏಕೆಂದರೆ ಮೀನಿನಲ್ಲಿ ಪಾದರಸ ಹೆಚ್ಚಾಗಿ ಇರುವುದರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಬಹಳ ತೊಂದರೆಯಾಗುತ್ತದೆ. ಮತ್ತು ಬದನೆಕಾಯಿ ಸೇವನೆ ಮಾಡಬಾರದು ಗರ್ಭಿಣಿಯರು. ಏಕೆಂದರೆ ಅದರಲ್ಲಿ ಇರುವ ಪಾಯ್ಸನ್ ಮಗುವಿನ ಬೆಳವಣಿಗೆಗೆ ಬಹಳ ತೊಂದರೆ ಮಾಡುತ್ತದೆ. ಮತ್ತೆ ಗರ್ಭಿಣಿಯರು ಪ್ಯಾಸ್ಚರೈಸ್ಡ್ ಮತ್ತು ಚೆನ್ನಾಗಿ ಕುದಿಸಿದ ಹಾಲನ್ನು ಸೇವನೆ ಮಾಡಬೇಕು. ಹಾಲು ಪ್ಯಾಸ್ಚರೈಸ್ ಆಗದೇ ಇದ್ದರೆ ಆ ಹಾಲನ್ನು ಸೇವನೆ ಮಾಡಬಾರದು. ಮತ್ತು ಗರ್ಭಿಣಿಯರು ಸಾಸಿವೆಯನ್ನು ತೆಗೆದುಕೊಳ್ಳಬಾರದು. ಆ ಸಾಸಿವೆ ಗರ್ಭಿಣಿಯರಿಗೆ ಬಹಳ ತೊಂದರೆ ಮಾಡುತ್ತದೆ. ಪಪಾಯ ಸೇವನೆ ಮಾಡಬಾರದು ಗರ್ಭಿಣಿಯರು. ಯಾಕಂದ್ರೆ ಅದರಲ್ಲಿ ಇರುವ ಪೆಪ್ಪೇನ್ ಗರ್ಭಿಣಿಯರಿಗೆ ಬಹಳ ಕೆಟ್ಟದ್ದು. ಬಾಣಂತಿಯರು ಮಗುವಿಗೆ ಎದೆ ಹಾಲುಣಿಸುವಾಗ ಕೆಲವು ಆಹಾರ ಸೇವನೆ ಬಹಳ ಮುಖ್ಯವಾಗಿದೆ. ಈ ಬ್ಲೂಬೆರೀಸ್ ಅಲ್ಲಿ ವಿಟಮಿನ್ ಸಿ ಹೆಚ್ಚಾಗಿ ಇರುವುದರಿಂದ ಈ ಆಹಾರವನ್ನು ಸೇವನೆ ಮಾಡಬೇಕು. ಮತ್ತು ಸಿಟ್ರಸ್ ಫ್ರೂಟ್ಸ್ ಅಲ್ಲಿಯೂ ವಿಟಮಿನ್ ಸಿ ಇರುವುದರಿಂದ ಈ ಆಹಾರ ಸೇವನೆಯಿಂದ ರಕ್ತದ ಅಂಶ, ಕಬ್ಬಿನ ಅಂಶ ನಮ್ಮ ಬಾಡಿಗೆ ಸೇರುತ್ತದೆ.
ಮತ್ತು ಬಾಣಂತಿಯರು ದವಸ ಧಾನ್ಯಗಳ ಸೇವನೆಯು ಹೆಚ್ಚಾಗಿ ಮಾಡಬೇಕು. ಏಕೆಂದರೆ ಅದರಲ್ಲಿ ಪ್ರೋಟೀನ್ ಮತ್ತು ಫೈಬರ್, ನಾರಿನ ಅಂಶ ಇರುವುದರಿಂದ ಬಹಳ ಮುಖ್ಯವಾಗಿದೆ ಬಾಣಂತಿಯರಿಗೆ. ಬೀಜಗಳಲ್ಲಿ ಬಹಳ ಮುಖ್ಯವಾಗಿ ಬಾದಾಮಿ, ಅಕ್ರೂಟ್, ಅಗಸೆ ಬೀಜಗಳು ಸೇವನೆ ಮಾಡುವುದರಿಂದ ಬಾಣಂತಿಯರಿಗೆ ಹಾಲಿನ ಅಂಶ ಹೆಚ್ಚಾಗಿ ಮಗುವಿಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿರುತ್ತದೆ. ಪ್ರೋಟೀನ್ ಅಧಿಕವಾಗಿ ಸೇವನೆ ಮಾಡಬೇಕು. ಪ್ರೋಟೀನ್ ಯಾವುದರಲ್ಲಿ ಇರುತ್ತದೆ ಅಂದರೆ ಚಿಕನ್, ಫಿಶ್, ಮೊಟ್ಟೆಗಳಲ್ಲಿ ಪ್ರೋಟೀನ್ ಅಂಶ ಬಹಳವಾಗಿ ಕಾಣಿಸಿಬರುತ್ತದೆ. ಈ ಅಂಶಗಳ ಸೇವನೆಯಿಂದ ಮಗುವಿನ ಬೆಳವಣಿಗೆ ಮತ್ತು ಬಾಣಂತಿಯರಿಗೆ ಬಹಳ ಮುಖ್ಯವಾಗಿದೆ. ಅರಿಶಿಣದ ಹಾಲು ಸೇವನೆಯಿಂದ ಬಾಣಂತಿಯರಿಗೆ ಹಾಲಿನ ಅಂಶ ಹೆಚ್ಚಾಗಿ ಬರುವುದು. ಮತ್ತೆ ಅಜ್ವೈನ್, ಜೀರಾ, ಸೋಂಫ್, ಮೆಂತ್ಯ, ತುಳಸಿ ಈ ಸೀಡ್ಸ್ ಗಳ ಸೇವನೆಯಿಂದ ಬಾಣಂತಿಯರ ಹಾಲಿನ ಅಂಶ ಹೆಚ್ಚಾಗಿ ಮಗುವಿಗೆ ಆರೋಗ್ಯಕರವಾಗಿರುತ್ತದೆ. ಮಗುವಿಗೆ ಬಹಳಷ್ಟು ಹೊಟ್ಟೆ ನೋವಿಂದ ಪರಿಹಾರ ಸಿಗುತ್ತದೆ. ತಿನ್ನಬಾರದು, ಯಾವ ತರದ ಆಹಾರವನ್ನು ತಿನ್ನಬಾರದು? ಕೆಫೇನ್ ಇರುವ ಆಹಾರ. ಕೆಫೇನ್ ಯಾವುದರಲ್ಲಿ ಇರುತ್ತದೆ ಎಂದರೆ ಕಾಫಿನಲ್ಲಿ ಕೆಫೇನ್ ಅಂಶ ಬಹಳಷ್ಟು ಇರುವುದರಿಂದ ಅದನ್ನು ತಡೆಗಟ್ಟಿಸಬೇಕು. ಆ ಕೆಫೇನ್ ಅಂಶ ಬಹಳ ಬಾಣಂತಿಯರಿಗೆ ಅಜೀರ್ಣ ಉಂಟು ಮಾಡುತ್ತದೆ ಮತ್ತು ಕಬ್ಬಿನ ಅಂಶ ನಮ್ಮ ದೇಹಕ್ಕೆ ಸೇರಲು ಬಿಡುವುದಿಲ್ಲ. ಅದಕ್ಕಾಗಿ ಈ ಕೆಫೇನ್ ಅಂಶವನ್ನು ತಡೆಗಟ್ಟಬೇಕು. ಈರುಳ್ಳಿ, ಬ್ರಾಕೊಲಿ, ಕೋಸಿನ ಪದಾರ್ಥಗಳು ಇವೆಲ್ಲದರಿಂದ ದೂರವಿರಬೇಕು. ಮತ್ತು ಬೆಳ್ಳುಳ್ಳಿ ಸೇವನೆ. ಎಲ್ಲರೂ ಅನ್ನುಕೊಳ್ಳುವಂತೆ ಬೆಳ್ಳುಳ್ಳಿ ಸೇವನೆಯಿಂದ ಹಾಲಿನಂಶ ಬಹಳಷ್ಟು ಹೆಚ್ಚಾಗುವುದು. ಆದರೆ ಬೆಳ್ಳುಳ್ಳಿ ಹಿಡಿತದಲ್ಲಿ 3 to 5 ಬೆಳ್ಳುಳ್ಳಿ ಅಷ್ಟು ಸಾಕು. ಬಹಳ ಬೆಳ್ಳುಳ್ಳಿ ಉಪಯೋಗಿಸುವುದರಿಂದ ಆ ಬೆಳ್ಳುಳ್ಳಿಯ ವಾಸನೆ ನಮ್ಮ ಬ್ರೆಸ್ಟ್ ಮಿಲ್ಕ್ಗೆ ಎಂಟರ್ ಆಗಿ ಬಹಳ ಸಮಯದಲ್ಲಿ ಮಗುವು ಆ ಬ್ರೆಸ್ಟ್ ಮಿಲ್ಕ್ ಅನ್ನು ರಿಜೆಕ್ಟ್ ಮಾಡುವುದು.